ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಇವತ್ತು ಕಾಲಿಫ್ಲವರಲ್ಲಿ ತುಂಬ ಚೆನ್ನಾಗಿ ಬರೋದು ಸಗಟ ಕಂಪ್ನಿದು ಮತ್ತು ಈಸ್ಟ್ ವೆಸ್ಟ್ ಕಂಪ್ನಿದು. ಇವತ್ತು ನಮ್ಮ ರೈತ ಬಾಂಧವರು ಹೂಕೋಸು ತಗೊಂಡು ಹೋಗ್ತಿದ್ದಾರೆ. ಜೂನ್ 4ನೇ ತಾರೀಕು ಇವತ್ತು ಈಸ್ಟ್ ವೆಸ್ಟ್ ಕಂಪ್ನಿ ತಗೊಂಡು ಹೋಗ್ತಿದ್ದಾರೆ. ಅವರ ಹೆಚ್ಚಿನ ಅನುಭವದ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಈ ಕಂಪ್ನಿದು ಅಂತಂದರೆ ಈಸ್ಟ್ ವೆಸ್ಟ್ ಕಂಪ್ನಿ ಹೂ ದೊಡ್ಡ ಗಾತ್ರದಲ್ಲಿ ಬರುತ್ತೆ. ಮಿನಿಮಮ್ 1.5 kg ಇಂದ ಸ್ಟಾರ್ಟ್ ಆಗುತ್ತೆ. 1 kg 1.5 kg ಸ್ಟಾರ್ಟ್ ಆಗುತ್ತೆ. 2 ತಿಂಗಳು ಕ್ರಾಪು. ತುಂಬ ಚೆನ್ನಾಗಿ ಬರ್ತಕ್ಕಂಥದ್ದು ಇದು ನಮ್ಮ ಕಾಲಿಫ್ಲವರ್ ಸಸಿ. ನಾನು ತೋರಿಸ್ತೀನಿ ನಿಮಗೆ ಹೇಗಿದೆ. 1 ತಿಂಗಳು ಸಸಿ, ಮಿನಿಮಮ್ 1 ತಿಂಗಳು ಆದಮೇಲೆ ಗಿಡ ನೆಡಬೇಕು. ಕಪ್ಪು ಪೂರ್ತಿ ಬರುತ್ತೆ. ರೂಟ್ಸು ಫುಲ್ ಇರಬೇಕು. ಈ ಥರ ತೆಗೆದ್ರೆ ಬಿಚ್ಚಬಾರ್ದು. ನೋಡಿ ಈ ಥರ ಇದೆ. ಮಂಜುನಾಥ್ ಅಂತೇಳಿ ಇವರು ಪ್ರತಿ ವರ್ಷ ನಮ್ಮ ಹತ್ರ ಸಸಿ ತಗೊಂಡು ಹೋಗ್ತಾರೆ. ಹೊಸದಾಗಿ ಹಿಡ್ಕೊಂಡು ಈಶಾಣ ನರ್ಸರಿಯಿಂದ ಸುಮಾರು 7-8 ವರ್ಷದಿಂದ ಹೋಗ್ತಾರೆ. ಅದು ರೂಟ್ ಎಲ್ಲ ಚೆನ್ನಾಗಿ ಬರುತ್ತೆ, ಆಮೇಲೆ ದಡಿನೂ ಚೆನ್ನಾಗಿ ಬರುತ್ತೆ, ಆಮೇಲೆ ಬರುತ್ತೆ, ಅದಕ್ಕೆ ಇಳುವರಿನೂ ಬರುತ್ತೆ. ಆಮೇಲೆ ಈ ಕಾಂಡ ಎಲ್ಲ ದಪ್ಪ ಇರೋದ್ರಿಂದ ಯಾವುದೇ ರೀತಿ ಕೀಟಗಳು ಕಡಿಯೋಕ್ಕೆ ಆಸ್ಪದ ಕೊಡಲ್ಲ. ಮಣ್ಣಿಗೆ ಹಾಕಿದರೆ ಹಂಗೆ ಅದಕ್ಕೆ ಇದರಲ್ಲಿ ನೆಲದಲ್ಲಿ ಪರವಾಗಿಲ್ಲ. ಎಲ್ಲದರಲ್ಲೂ ಚೆನ್ನಾಗಿದೆ ಸಸಿ. ಅಧಿಕವಾಗಿ ಇಳುವರಿನೂ ಬರ್ತದೆ. ಆಮೇಲೆ ಸೈಜು ಸಹ ಹೂಕೋಸಿನ ಸೈಜು ಸಹ ದೊಡ್ಡದಾಗಿ ಬರ್ತದೆ. ಆಮೇಲೆ ಚೀಲಕ್ಕೆ ಒಂದು 12ರಿಂದ 10 ಪೀಸ್ ಹಾಕಿದರೂ ಚೀಲ ಒಂದು ತೂಕ ಇರುತ್ತೆ. ಚೆನ್ನಾಗಿದೆ. ಬೆಟ್ಟಮಲೇಶ್ವರ ನರ್ಸರಿ ಈಶ್ವರು ನಮ್ಮ ರೆಗ್ಯುಲರ್ ಕಸ್ಟಮರು ಮಂಜು ಅಂತೇಳಿ ಆರುಂಡಿಂದ. ಇವರು ಪ್ರತಿ ವರ್ಷ ನಮ್ಮ ಹತ್ರ ಹೂಕೋಸು, ಟೊಮಾಟೊ, ಕ್ಯಾಬೇಜು ಹೀಗೆ ಅವ್ರಿಗೆ ಬೇಕಾದದ್ದು ಸಸಿಗಳನ್ನು ತಗೊಂಡೋಗ್ತಾರೆ. ಪ್ರತಿ ವರ್ಷ ಬೆಳೀತಾರೆ. ನಮ್ಮ ರೆಗ್ಯುಲರ್ ಕಸ್ಟಮರು ಮಂಜುನಾಥ್ ಅಂತ ಆರುಂಡಿಯವರು ನಮ್ಮ ಸಸಿಗಳ ಬಗ್ಗೆ, ಅವ್ರ ಬೆಳೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಈಸ್ಟ್ ವೆಸ್ಟ್ ಕಂಪ್ನಿದು. ನಮಸ್ಕಾರ, ನಮ್ಮ ಹೆಸರು ಮಂಜು ಅಂತ ಆರುಂಡಿ. ನಾವು ಸುಮಾರು ಒಂದು 7-8 ವರ್ಷದಿಂದ ಸಸಿ ಹೋಗ್ತಾ ಇದ್ದೀವಿ. ಟೊಮೊಟೊ ಆಗಲಿ, ಕ್ಯಾಬೇಜ್ ಆಗಲಿ, ಆಮೇಲೆ ಹೂಕೋಸು ಆಗಲಿ. ಟೊಮೊಟೊ ಈಶಾನ್ಯ ನರ್ಸರಿಯಿಂದನೂ ಹೋಗ್ತಾ ಇದ್ದೀವಿ. ಚೆನ್ನಾಗೇ ಬರ್ತೈತೆ. ಒಟ್ಟು ಈಲ್ಡು ಚೆನ್ನಾಗಿ ಬರ್ತೈತೆ. ಈಗ 7-8 ವರ್ಷದಿಂದನೂ ಹೋಗ್ತಾ ಇದ್ದೀವಿ. ರೆಗ್ಯುಲರಾಗಿ ಈಗೂ ಹೋಗ್ತಾ ಇದ್ದೀವಿ. ಚೆನ್ನಾಗಿ ಉತ್ತಮ ಬೆಳೆ ಬರ್ತೈತೆ. ಆಮೇಲೆ ಕ್ವಾಲಿಟಿ ಸಸಿನೂ ಕ್ವಾಲಿಟಿ ಚೆನ್ನಾಗಿರುತ್ತೆ.